ಜಿಲ್ಲಾಧಿಕಾರಿಗಳು ಕಾರ್ಖಾನೆಗಳ ಅಧ್ಯಕ್ಷರು ಮತ್ತು ರೈತರಿಗೆ ಮುಂಜಾನೆ 12 ಗಂಟೆಗೆ ಸಭೆ ಕರೆದಿದ್ರು. ಮೂರನೇ ಸುತ್ತಿನ ಸಭೆಯಲ್ಲಿ ನಾವು ಕಾರ್ಖಾನೆಗಳ ಜೊತೆ ಚರ್ಚೆ ಮಾಡಿ 2900 ರೂಪಾಯಿ ಅಷ್ಟೇ ಕೊಡ್ಲಿಕ್ಕೆ ಆಗ್ತದೆ, ಅದಕ್ಕೆ ಹೆಚ್ಚಿಗೆ ಆಗೋದಿಲ್ಲ ಅಂದ್ರು. ಅದಕ್ಕೆ ನಾವು ರೈತರು ಏನು ಸರ್ಕಾರ ಘೋಷಣೆ ಮಾಡಿತ್ತು ಮತ್ತು ಪಕ್ಕದ ನೆರೆ ರಾಜ್ಯ ಮತ್ತು ಪಕ್ಕದ ಜಿಲ್ಲೆ ಗುಲ್ಬರ್ಗಾದಲ್ಲಿ 3150 ರೂಪಾಯಿ ಮೊನ್ನೆ DC ಅವರ ನೇತೃತ್ವದಲ್ಲಿ ನಿಗದಿಯಾಗಿದೆ. ನಮಗೂ 3150 ಲಾಸ್ಟ್ ಕೊಡ್ರಿ ಅಂತ ಕುಂತಿದ್ದೆವು. ಆದರೆ ಮುಖ್ಯಮಂತ್ರಿ ಕಾರ್ಖಾನೆಗಳು ಒಪ್ತಾ ಇಲ್ಲ, ಕಾರ್ಖಾನೆಗಳು ಲಾಸ್ದಲ್ಲಿವೆ ಅಂತ ಹೇಳಿದ್ರು. ಯಾವತ್ತೂ ಕಾರ್ಖಾನೆಗಳು ಫಾಯ್ದಾದಾಗ ತರೋದಿಲ್ಲ. ಈಗ 10 ವರ್ಷದಿಂದ ರಿಕವರಿ ತೆಗೆದಾಗ ಎಲ್ಲಾ ಕಾರ್ಖಾನೆದು ತೆಗಿಬಹುದು, ಸರ್ಕಾರ ಡೇಟಾ ತೆಗೆದು ನೋಡ್ಬೋದು. 11 ಸುತ್ತ ಇತ್ತು. 1976 ಮತ್ತು ಭೀಮಣ್ಣ ಖಂಡ್ರೆ ಅವರು ಶುಗರ್ ಫ್ಯಾಕ್ಟರಿ ಅಧ್ಯಕ್ಷ ಇದ್ದಾಗ ಗೋಲ್ಡ್ ಮೆಡಲ್ ಯಾವುದೋ ಮೆಡಲ್ ಕಾರ್ಖಾನೆಗೆ ಸಿಕ್ಕಿದೆ, ಹೈಯೆಸ್ಟ್ ರಿಕವರಿ ತೆಗೆದು ಕಡಿದು. ಈಗ ಈಚಕ್ಕೆ 7-8 ವರ್ಷ ಹಿಡಿದು ರಿಕವರಿಯಲ್ಲಿ ಏನು ವ್ಯತ್ಯಾಸ ಆಗಿದೆ ಗೊತ್ತಿಲ್ಲ. ನಾವು ರಿಕವರಿ ಕೇಳ್ತಾ ಇಲ್ಲ. ಯಾಕೆ ರಿಕವರಿ ಅಂದ್ರೆ ಅವ್ರ ಕೈಲಿದೆ ಬರೆಯೋದು. ನಮಗ ಸರ್ಕಾರ ಕೊನೆಯದಾಗಿ 3100 ರೂಪಾಯಿ ಕೊಡ್ಲೇಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿವಿ, ಕಾರ್ಖಾನೆ ಅಧ್ಯಕ್ಷರಿಗೂ ಒತ್ತಾಯ ಮಾಡಿವಿ. ಅಷ್ಟು ಕೊಡ್ಲಿಕ್ಕಾಗಲ್ಲ ಅಂದಾಗ ನಾವು ಸಭೆ ವಿಫಲ ಆದಾಗ ಎದ್ದು ಬಂದು ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದಿಲ್ಲ, ಇಲ್ಲಿ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಕೂಡೋಣ ಅಂತ ಇಲ್ಲಿ ಬಂದು ಕುಂತಿದ್ದೀವಿ. ಇವತ್ತು ಅಹೋರಾತ್ರಿ ಧರ್ನಾ ಸ್ಟಾರ್ಟ್ ಇವತ್ತಿನ ಹಿಡಿದು ಮಾಡ್ತಾ ಇದ್ದೀವಿ. ಮತ್ತು ಜಿಲ್ಲೆಯ ಎಲ್ಲಾ ರೈತರು, ಎಲ್ಲಾ ಸಂಘಟನೆಗಳು ಮತ್ತು ಸಾಹಿತಿಗಳು, ಕಬ್ಬು ಬೆಳೆಗಾರರು ಮತ್ತು ವಕೀಲ ಎಲ್ಲಾ ಅಸೋಸಿಯೇಷನ್ದವರು ನಾವು ನಿಮ್ ಬೆಂಬಲಕ್ಕೆ ಬರ್ತೀವಿ ಅಂತ ಹೇಳ್ಯಾರ. ಮತ್ತು ಇವತ್ತು ಬೆಳಗಾವದಲ್ಲಿ ನಾವು ನೋಡಿದೀವಿ, ಈಗೊಂದು ಸಮೀರ್ ವಾಡಿ ಅಂತ ಕಾರ್ಖಾನೆಯಲ್ಲಿ ರೈತರು ಇವತ್ತು ಕಬ್ಬಿನ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ರೈತರ ಆಕ್ರೋಶದ ಕಟ್ಟಿ ಒಡೆದಿದೆ. ಈಗಲೇ ನಮ್ಮ ಜಿಲ್ಲಾಡಳಿತ, ಸರ್ಕಾರ ಮತ್ತು ಕಾರ್ಖಾನೆ ಅಧ್ಯಕ್ಷರು ಮನವರಿಕೆ ಮಾಡಿಕೊಳ್ಬೇಕು. ನಾವು 10 ವರ್ಷ ಸಹಿಸಿದೀವಿ, ಇನ್ನು ಮುಂದೆ ಸಹಿಸೋದಿಲ್ಲ. ನಾವೇನು ಹೇಳಿವಿ ಆ 3100 ವೈಜ್ಞಾನಿಕವಾಗಿ ಹೇಳಿವಿ. ಇವತ್ತು ನೀವು ಇಮಾನ್ದಾರಿ ಕಾರ್ಖಾನೆಗಳು ಕರೆಕ್ಟ್ ನಡೆಸಿದಾಗ ನಮಗೆ 3500 ಬೀದರ್ ಜಿಲ್ಲೆಯಲ್ಲಿ ಸಿಗಬಹುದು. ಆದರೆ ಲಾಸ್ಟ್ 3100 ಕೇಳ್ತಾ ಇದ್ದೀವಿ. ಅದ್ರೊಳಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ. 4-5 ದಿವಸ ಇಲ್ಲಿ ಕುಂತಿದ ನಂತರ 4-5 ದಿವಸದಲ್ಲಿ ಜಿಲ್ಲೆಯಾದ್ಯಂತ ರಸ್ತಾ ರೋಕೋ ಮಾಡ್ತೀವಿ. ಅದರ ನಂತರ ಕಾರ್ಖಾನೆ, ಯಾಕಂದ್ರೆ ಕಬ್ಬು ಕ್ರಷಿಂಗ್ ಚಾಲೂ ಇರ್ಬೇಕಂತ ನಾವು ಕಾರ್ಖಾನೆ ಬಂದ್ ಮಾಡಿಸಿಲ್ಲ. ಮತ್ತು ಇಲ್ಲಿದ್ದಂತ 2 ಕೋಆಪರೇಟಿವ್ ಕಾರ್ಖಾನೆಗಳು ಅವರ ಮನೆ ಸಾಲದು ಹರೇ ಹೆಚ್ಚಿಗಾದಾಗೂ ಅವ್ರ ಮೇಲೆ ಆಗಲ್ಲ, ನಮ್ಮ ರೈತರ ಮೇಲೆ ಆಗ್ತದ. ನಮ್ಮ ಸದಸ್ಯತ್ವ, ನಮ್ಮ ಷೇರು, ನಮ್ಮ ಬಂಡವಾಳ. ಅದಕ್ಕೆ ಈಗ ಈ ಸಾರಿ ಬೀದರ್ ಜಿಲ್ಲೆ ಎಲ್ಲಾ ರೈತರು ಹೊಟ್ಟಿ ಕಿಚ್ಚಿನಿಂದ ಕಂಗಾಲಾಗಿದ್ದಾರೆ. ಇವತ್ತು ಅವ್ರು ನಾವು ಪಡೆದೇ ತೀರ್ತೀವಿ ಅನ್ನುವಂಥದ್ದು ರೈತರ ಬಳಿ ಕಿಚ್ಚು ಬಂದಿದೆ. ಅತಿವೃಷ್ಟಿಯಿಂದ ಸಂಪೂರ್ಣ ಬೆಳೆ ಹಾನಿಯಾಗಿದೆ. ಇವತ್ತು ಆ ಬೆಳೆ ಪರಿಹಾರದಲ್ಲೂ ಸಹ ಎಲ್ಲ ರೈತರಿಗೆ ಬೆಳೆ ಪರಿಹಾರ ಸಿಗ್ತಾ ಇಲ್ಲ. ಬಹಳಷ್ಟು ತಾರತಮ್ಯ ಆಗಿದೆ. ಕಾಟಾಚಾರಕ್ಕೆ ಯಾರಿಗೆ 3000, 4000, 5000, ಕೆಲವೇ ರೈತರಿಗೆ 1 or 2% ರೈತರಿಗೆ 8500 ರೂಪಾಯಿ ಕೊಟ್ಟಾರ. ಅದಕ್ಕೆ ರೈತರಿಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ನಾವು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಾರ್ಖಾನೆ ಅಧ್ಯಕ್ಷರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಈ ರೈತರು ಈ ಸಾರಿ ಸುಮ್ ಕೂಡಂಗಿಲ್ಲ. ಅದಕ್ಕಾಗಿ ತಕ್ಷಣ ತಾವು ಏನಾದರೂ ಕ್ರಮ ಕೈಗೊಂಡ್ರ ಜಿಲ್ಲೆಯ ರೈತರದು ಹಿತ ಇದೆ, ತಮ್ಮದು ಹಿತ ಇದೆ. ಇಲ್ಲದಿದ್ದರೆ ಮುಂದಿನ ಪರಿಸ್ಥಿತಿಗೆ ಜಿಲ್ಲಾಡಳಿತ, ಸರ್ಕಾರ, ಕಾರ್ಖಾನೆ ಅಧ್ಯಕ್ಷರೇ ಹೊಣೆ ಆಗ್ಬೇಕಾಗ್ತದೆ ಅಂತ ಎಚ್ಚರಿಕೆ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.